ವಿರೋಧ. ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ. ಕೊರಟಗೆರೆ ತಾಲೂಕಿನ ವಡೇರಹಳ್ಳಿ ಗ್ರಾಮದ ಸಮೀಪ ಎತ್ತಿನಹೊಳೆಯ ಬಫರ್ ಡ್ಯಾಂ ನಿರ್ಮಾಣ ವಿರೋಧಿಸಿ ರೈತರು ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಸ್ಥಳೀಯ ರೈತರು ಪ್ರತಿಭಟನೆ ನಡೆಸಿದರು. ಕೊರಟಗೆರೆ ಪಟ್ಟಣದ ಪಟ್ಟಣ ಪಂಚಾಯತ್ ಮುಂಭಾಗದಿಂದ ಮಿನಿ ವಿಧಾನಸೌಧ ಕಚೇರಿಯವರೆಗೆ ಕಾಲ್ನಡಿಗೆಯಲ್ಲಿ ತೆರಳಿದ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ವಡೇರಹಳ್ಳಿ ರೈತ ಮುಖಂಡ ವಿಪಿ ನಂಜೇಗೌಡ ಮಾತನಾಡಿ, ನಮ್ಮ ವಡೇರಹಳ್ಳಿ ಗ್ರಾಮದ ಬಳಿ ನಿರ್ಮಾಣಕ್ಕೆ ಉದ್ದೇಶ ಮಾಡಿರುವ ಎತ್ತಿನಹೊಳೆ ಯೋಜನೆಯ ಬಫರ್ ಡ್ಯಾಂ ಅವೈಜ್ಞಾನಿಕ. ನಾವು ನಮ್ಮ ಪ್ರಾಣ ಬೇಕಾದರೂ ನೀಡ್ತೀವಿ, ಆದರೆ ನಮ್ಮ ಕೃಷಿ ಜಮೀನು ಮಾತ್ರ ಬಫರ್ ಡ್ಯಾಂಗೆ ನೀಡೋದಿಲ್ಲ. ರಾಜ್ಯ ಸರ್ಕಾರ ಪರಿಶೀಲನೆ ನಡೆಸಿ ರೈತರಿಗೆ ಅನುಕೂಲ ಕಲ್ಪಿಸಬೇಕಿದೆ ಎಂದು ಆಗ್ರಹಿಸಿದ್ರು. ಹಿಂಸಾತ್ಮಕ ಏನೇ ಮಾಡಿದ್ರು ನಾವು ಮಾತ್ರ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ರಕ್ತ ಬೇಕಾದ್ರೂ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಭೂಮಿ ಅಂತನೂ ಕೊಡಲ್ಲ. ಡ್ಯಾಮ್ ಆಗೋದಕ್ಕೆ ಯಾವುದೇ ರೀತಿ 1 ಇಂಚು ಜಾಗ ಕೊಡಕ್ಕೂ ನಮ್ಮ ಕಡೆ ರೈತರ ಕಡೆಯಿಂದ ಯಾವುದೇ ರೀತಿ ಒಪ್ಪಿಗೆನೂ ಇಲ್ಲ. ಇದು ರೈತರನ್ನ ಅನುಮತಿನೂ ಪಡ್ಕೊಂಡಿಲ್ಲ. ಇದರಲ್ಲಿ ಪಾರದರ್ಶಕತೆ ಅಂತ ಏನೂ ಇಲ್ವೇ ಇಲ್ಲ. ಪಾರದರ್ಶಕತೆ ಯೋಜನೆನೇ ಅಲ್ಲ ಇದು. ಕರೆಕ್ಟ್ ಆಗಿ ಅವರವರ ಸಂಬಂಧಪಟ್ಟ ಅಧಿಕಾರಿಗಳು ನಿಂತ್ಕೊಂಡು. ಈ ಸಂದರ್ಭದಲ್ಲಿ ಕಾಟೇನಹಳ್ಳಿ ರೈತರಾದ ಕೆಂಪರಾಜು, ನಂಜುಂಡಯ್ಯ, ವೀರಭದ್ರಯ್ಯ, ಲಕಾನಮಯ್ಯ, ಜಯಣ್ಣ, ಮಾರುತಿ, ಸುಜಾತ, ವಿನುತಾ, ಜಯಮ್ಮ, ಗಂಗಮ್ಮ, ಲಕ್ಷ್ಮಮ್ಮ ಸೇರಿದಂತೆ ಇತರರು ಇದ್ದರು. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ಕಷ್ಟಪಟ್ಟು ದುಡಿಮೆ ಮಾಡ್ಕೊಂಡು ದುಡಿಮೆ ತಿಂತಾ ಇದ್ದೀವಿ. ಸಾಲ ಮಾಡಿದೀವೋ ಸೋಲ ಮಾಡಿದೀವೋ ಏನೋ ಮಾಡ್ಕೊಂಡು ಮುಂದುವರಿಸ್ತಾ ಇದ್ದೀವಿ ನಮ್ಮ ಜೀವನ. ಇಂಥ ತಕ್ಕನೂ ಪಾಠ ಬಿದ್ದು ಮೇಲಕ್ಕೆ ಬರ್ತಾ ಇದ್ದೀವಿ. ನಾವು ಸ್ವಲ್ಪ ದಿನ ಹೋದ್ರೆ ನಾವೇ ಒಬ್ರಿಗೆ ಕೊಡಾರಾಗ್ತೀವಿ. ಪಾಠ ಬಿದ್ದು ಹಿಂಗೆ ಮಾಡ್ತಿರ್ಬೇಕಾದ್ರೆ ಹಿಂಗೆ ಬಂದ್ಬಿಟ್ಟು ಅವರು ಇಲ್ಲೇ ಮಾಡ್ತೀವಿ ವಡೇರಹಳ್ಳಿ ಅಂತ ಹೇಳಿ ಬಂದವ್ರೆ. ಅವರು ಫಸ್ಟ್ ಬೈರ್ಗುಂಡ್ಲು ಅಂತ ಬಂದರು, ಆಮೇಲೆ ದೇವರಾಯನದುರ್ಗ ಬಂದಿದ್ದು, ಬೈರ್ಗುಂಡ್ಲಿಗೆ ಬಂದು ಆಮೇಲಿಂದ ವಡೇರಹಳ್ಳಿಗೆ ಬಂದವ್ರೆ. ನಮ್ಮ ಒಪ್ಪಿಗೆ ಇಲ್ಲ ಸ್ವಾಮಿ. ಇದು ಮೊದಲು ರೆಡಿ ಆಗಿದ್ದು ಬೈರ್ಗುಂಡ್ಲು ಜಲಾಶಯ ಅಂತ ಹೇಳಿ ಮಾಡಿದ್ರು. ಬೈರ್ಗುಂಡ್ಲು ದುರ್ಗದಳ್ಳಿ ಎಲ್ಲ ಆಯಿತು. ಈಗ ಬಂದು ಎಲ್ಲ ಬಿಟ್ಟು ನಮ್ಮೂರು ವಡೇರಹಳ್ಳಿ ಕುಗ್ರಾಮ, ಯಾರು ಮಾತಾಡೋದಿಲ್ಲ. ಒಬ್ಬ ರಾಜಕೀಯ ವ್ಯಕ್ತಿ ಸಪೋರ್ಟ್ ಇಲ್ಲ, ನಮ್ಮಲ್ಲಿ ಯಾವುದೇ ಅಫಿಷಿಯಲ್ಸ್ ಇಲ್ಲ. ಬಂದು ಈಗ ವಡೇರಹಳ್ಳಿಯಲ್ಲಿ ಡ್ಯಾಮ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ನಮ್ಮೂರಲ್ಲಿ 1.25 TMC ನೀರು ತರ್ತೀವಿ ಅಂತ ಹೇಳ್ತಿದ್ದಾರೆ. ಅವರು ಟೋಟಲ್ ಬಂದಿರೋದು 24 TMC ನೀರು ತರ್ತೀವಿ ಅಂತ ಹೇಳಿದ್ರು. 1.25 TMC ನಮ್ಮೂರಿಗೆ ಯಾಕೆ ತರಬೇಕು, ವಡೇರಹಳ್ಳಿಗೆ ಯಾಕೆ ತರಬೇಕು? ಬೇರೆ ಯಾವುದು ಊರಿಲ್ವಾ? ಮುಂದೆ ಯಾವುದು ಬಯಸೀಮೆ ಇಲ್ವಾ? ನಮ್ಮ ಸಂಸಾರಗಳು ಸಾಕೊಂಡು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಕೊಂಡು ನಾವು ಊರಲ್ಲಿ ಇದ್ದಂಥವ್ರು ನಾವು ಯಾವುದೇ ರಾಜಕೀಯಕ್ಕೆ ಹೋದಾರಲ್ಲ. ಇದು ದೊಡ್ಡ ರಾಜಕೀಯ ಕುತಂತ್ರ. ನಾವು ಹಿಂದೆ ಎಲ್ಲ ಸ್ಟ್ರೈಕಿಗೆಲ್ಲ ಹೋಗಿಲ್ಲ. ಹಿಂದೆ ದೇವರಾಯನದುರ್ಗದಲ್ಲಿ ಮಾಡಬೇಕು ಅಂದರು, ರಾಜಕೀಯ ಬಲದ ಮೇಲೆ ಅದನ್ನು ನಿಲ್ಲಿಸಿರು. ಬೈರ್ಗುಂಡ್ಲ ಮಾಡ್ತೀವಿ ಅಂದರು, ಅದು ರಾಜಕೀಯ ಬಲದ ಮೇಲೆ ನಿಲ್ಲಿಸಿ ಈಗ ನಮ್ಮ ವಡೇರಹಳ್ಳಿ ಯಾರೂ ಬರಲ್ಲ, ಇಲ್ಲಿ ಯಾರೂ ಹೇಳೋರು ಕೇಳೋರಿಲ್ಲ, ಅಮಾಯಕರು ಅಂತ ಹೇಳ್ಬಿಟ್ಟು ಇದನ್ನು ಸೂಚನೆ ಮಾಡ್ಯವ್ರೆ. ವಡೇರಹಳ್ಳಿ ಬಲ ಇಲ್ಲಿಂದ ಆಚೆ ನೋಡ್ಕೊಳ್ಳಿ. ನಾವು ಎಲ್ಲಿವರೆಗೂ ಬೇಕಾದ್ರೂ ನಾವು ಹೋರಾಟ ಮಾಡೋದಕ್ಕೆ ರೆಡಿ ಇದ್ದೀವಿ. ಅವ್ರ ಮಕ್ಕಳನ್ನ ಸಾಕ್ದಂಗೆ ನಾವು ಮಕ್ಕಳನ್ನ ಸಾಕೋದು ಬೇಡವಾ? ರಾಜಕೀಯದವ್ರು ಸಾಕ್ದಂಗೆ ಅವರು ಮೊಮ್ಮಕ್ಕಳನ್ನ ಸಾಕ್ದಂಗೆ ನಾವು ಮೊಮ್ಮಕ್ಕಳುಗಳನ್ನ ಸಾಕೋದು ಬೇಡವಾ? ಅವರು ಕರ್ನಾಟಕ ರಾಜ್ಯದಲ್ಲಿ ಬದುಕಿದಂಗೆ ನಾವು ಬದುಕೋದು ಬೇಡವಾ? ಅವ್ರಿಗಿರೋವಷ್ಟು ಅಧಿಕಾರ ನಮಗಿಲ್ವಾ? ಈ ರಾಜಕೀಯ ಬಲದ ಮೇಲೆ ಇದನ್ನು ಮಾಡ್ತಾವ್ರೆ. ದಯಮಾಡಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ವಡೇರಹಳ್ಳಿ